Dear students, this is a video on session 17 of Financial Accounting 6 subject. In this video, I am going to explain problem number 3 of 12 marks, that is section B problems. This happens to be problem number 3. Following is the balance sheet of Amalgamation Company Limited on 31st December 2018. Share capital, general reserve, P&L account, 6% debentures and trade creditors. Here assets have been given. So here you can see share capital, general reserve and P&L account are insiders liability. Share capital, general reserve, P&L account ella shareholders ಅಥವಾ owners of the company ಗೆ ಹೋಗುವಂತಹ liability. Insiders liability ಇದು. Debentures and creditors outsiders liability. Here on the asset side, preliminary expenses is a fictitious asset. Preliminary expenses ಅಥವಾ ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸ್ ಆರ್ ಡಿಬೆಂಚರ್ಸ್, ಅಂಡರ್ರೈಟಿಂಗ್ ಕಮಿಷನ್, ಅಡ್ವರ್ಟೈಸಿಂಗ್ ಸಸ್ಪೆನ್ಸ್, P&L ಅಕೌಂಟ್ ಲಾಸ್, ಅಕ್ಯುಮುಲೇಟೆಡ್ ಲಾಸಸ್, ಇಂಥವೆಲ್ಲವೂ ಫಿಕ್ಟಿಷಿಯಸ್ ಅಸೆಟ್ಸ್. ಇದನ್ನು ನೀವು ಈಕ್ವಿಟಿ ಶೇರ್ ಹೋಲ್ಡರ್ಸಿಗೆ ಮಾತ್ರ ಟ್ರಾನ್ಸ್ಫರ್ ಮಾಡೋಕ್ಕೆ. ಓಕೆ, ವೆನ್ ವಿ ಸಾಲ್ವ್ ದ ಪ್ರಾಬ್ಲಮ್ ಐ ವಿಲ್ ಎಕ್ಸ್ಪ್ಲೇನ್ ಇಟ್ ಅಗೇನ್. So here you have a list of assets. So let's look into the adjustments. Ajay Limited takes over the business of Amar Limited on the following terms. ಅಜಯ್ ಕಂಪನಿಯವರು ಅಮರ್ ಕಂಪನಿನ ತೊಗೊಂಡು ಹೋಗ್ತಾ ಇದ್ದಾರೆ. ಸೊ ಅಮರ್ ಕಂಪನಿದು ಬ್ಯಾಲೆನ್ಸ್ ಶೀಟ್ನ ನಿಮಗೆ ಕೊಟ್ಟಿರೋದು. ಗುಡ್ ವಿಲ್ ಇಸ್ ವ್ಯಾಲ್ಯೂಡ್ ಅಟ್ 2 lakh rupees. ಗುಡ್ ವಿಲ್ಗೆ 2 lakh rupees ಪೇ ಮಾಡ್ತಿದ್ದಾರೆ. ಅದರ್ ಅಸೆಟ್ಸ್ ಆರ್ ಕನ್ಸಿಡರ್ಡ್ ವರ್ತ್ ದೇರ್ ಬುಕ್ ವ್ಯಾಲ್ಯೂಸ್. ಬೇರೆ ಎಲ್ಲ ಅಸೆಟ್ಸು ಬುಕ್ ವ್ಯಾಲ್ಯೂಸ್ಗೆ ವರ್ತು. Ajay does not take over. Ajay Limited does not take over cash at bank. Cash in ತೊಗೊಂಡು ಹೋಗ್ತಾ ಇಲ್ಲ. Purchase consideration is to be discharged by issuing 90,000 equity shares of 10 each at par. ಅಂದರೆ ಇಶ್ಯೂ ಪ್ರೈಸೂ ಸೇಮ್ ಫೇಸ್ ವ್ಯಾಲ್ಯೂನೇ. ಅಟ್ ಪಾರ್ ಅಂದರೆ 10 rupeesಗೆ ಇಶ್ಯೂ ಮಾಡ್ತಿದ್ದಾರೆ, ಜಾಸ್ತಿ ಅಥವಾ ಕಮ್ಮಿ ಪ್ರೈಸ್ಗೆ ಇಶ್ಯೂ ಮಾಡ್ತಾ ಇಲ್ಲ. ಆ್ಯಂಡ್ ಬ್ಯಾಲೆನ್ಸ್ ಇನ್ ಕ್ಯಾಶ್, ಉಳಿದಿದ್ದನ್ನು ಕ್ಯಾಶಲ್ಲಿ ಕೊಡ್ತಾರೆ. ಸೊ ಬ್ಯಾಲೆನ್ಸ್ ಇನ್ ಕ್ಯಾಶ್ ಅಂತ ಕೊಟ್ಟಿರೋದ್ರಿಂದ ಪರ್ಚೇಸ್ ಕನ್ಸಿಡರೇಷನ್ ನೆಟ್ ಅಸೆಟ್ ಮೆಥಡ್ ಮಾಡಬೇಕು, ಅಂದರೆ ಅಸೆಟ್ ಮೈನಸ್ ಲಯಬಿಲಿಟಿ ಮಾಡಬೇಕು. And they have asked you to pass journal entries in books of Amar Limited. Selling company ಅಥವಾ ಟ್ರಾನ್ಸ್ಫರರ್ ಕಂಪನಿ ಬುಕ್ಸ್ನಲ್ಲಿ journal entries ಪಾಸ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಹ್ಯಾವ್ ಎ ಲುಕ್. ಕ್ಯಾಲ್ಕುಲೇಷನ್ ಆಫ್ ಪರ್ಚೇಸ್ ಕನ್ಸಿಡರೇಷನ್ ನೆಟ್ ಅಸೆಟ್ ಮೆಥಡ್. ಗುಡ್ ವಿಲ್ 2 lakhs ಅಡ್ಜಸ್ಟ್ಮೆಂಟ್ಸಲ್ಲಿ ಕೊಟ್ಟಿರುವಂತಹ ವ್ಯಾಲ್ಯೂ. ಗುಡ್ ವಿಲ್ಗೆ Ajay Limited is ready to pay 2 lakhs. ಉಳಿದಿದ್ದೆಲ್ಲ ಅಸೆಟ್ಸ್ಗೆ ಬ್ಯಾಲೆನ್ಸ್ ಶೀಟ್ ವ್ಯಾಲ್ಯೂ. ಓಕೆ, ಸೊ ಪ್ಲಾಂಟ್, ಫರ್ನಿಚರ್, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್, ಸ್ಟಾಕ್ ಆ್ಯಂಡ್ ಡೆಟರ್ಸ್. ಕ್ಯಾಶ್ ತೊಗೊಂಡು ಹೋಗ್ತಾ ಇಲ್ಲ ಅಂತ ಹೇಳಿದ್ದಾರೆ, ಹಾಗಾಗಿ ನಾವಿಲ್ಲಿ ಕ್ಯಾಶ್ ಬರ್ಕೊಳ್ತಾ ಇಲ್ಲ, ಬೇರೆ ಎಲ್ಲ ಅಸೆಟ್ಸು ತೊಗೊಳ್ತೀವಿ. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಅನ್ನೋದು ಫಿಕ್ಟಿಷಿಯಸ್ ಅಸೆಟ್ಸ್, ಅದನ್ನು ಯಾರೂ ತೊಗೊಂಡು ಹೋಗೋಲ್ಲ, ಅದನ್ನು ನೀವು ಶೇರ್ ಹೋಲ್ಡರ್ಸ್ಗೆ ಕೊಡಬೇಕು. Okay, so preliminary expenses, discount on issue of shares or debentures, underwriting commission, advertising suspense, P&L account, accumulated losses, ಇಂಥವೆಲ್ಲವೂ P&L account ಅಂದರೆ ಲಾಸ್ ಏನಾದ್ರು ಇದ್ದರೆ ಅಸೆಟ್ ಸೈಡಲ್ಲಿ ತೋರಿಸಿರ್ತಾರೆ. ಇಂಥವೆಲ್ಲವೂ ಫಿಕ್ಟಿಷಿಯಸ್ ಅಸೆಟ್ಸ್. ಇದು ಯಾವತ್ತೂ ಟೇಕನ್ ಓವರ್ ಆಗೋದಿಲ್ಲ. ಇದನ್ನೆಲ್ಲ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ಉಳಿದಿದ್ದೆಲ್ಲ ಅಸೆಟ್ಸು ನೋಡಿ, ಯು ಹ್ಯಾವ್ ಪ್ಲಾಂಟ್, ಫರ್ನಿಚರ್, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್, ಸ್ಟಾಕ್ ಆ್ಯಂಡ್ ಡೆಟರ್ಸ್. ಇಷ್ಟನ್ನು ನೀವು ಬುಕ್ ವ್ಯಾಲ್ಯೂ ತೊಗೊಂಡಿದ್ದೀರಾ. ಗುಡ್ ವಿಲ್ಗೆ ಮಾತ್ರ 2 lakh rupees ತೊಗೊಂಡಿದ್ದೀರಾ. ಅದರ್ ಅಸೆಟ್ಸ್ ಆರ್ ಕನ್ಸಿಡರ್ಡ್ ವರ್ತ್ ದೇರ್ ಬುಕ್ ವ್ಯಾಲ್ಯೂಸ್. ಕ್ಯಾಶ್ ಇಸ್ ನಾಟ್ ಟೇಕನ್ ಓವರ್, ಸೊ ಕ್ಯಾಶ್ ತೊಗೊಳ್ತಾ ಇಲ್ಲ. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಟ್ರಾನ್ಸ್ಫರ್ ಮಾಡ್ತೀರಾ. ಸೊ ಯು ಹ್ಯಾವ್ ಫಿನಿಶ್ಡ್ ದೀಸ್. ಇದಾದಮೇಲೆ ಔಟ್ಸೈಡರ್ಸ್ ಲಯಬಿಲಿಟಿ, ಅದು 6% ಡಿಬೆಂಚರ್ಸ್ ಆ್ಯಂಡ್ ಕ್ರೆಡಿಟರ್ಸ್, 3 lakh and 3,20,000. ಸೊ ಇದನ್ನು ನೀವು ಸಬ್ಟ್ರಾಕ್ಟ್ ಮಾಡ್ಕೊಳ್ತೀರಾ. ಸೊ ಹಿಯರ್ ಯು ಹ್ಯಾವ್ ಆಲ್ ದ ಅಸೆಟ್ಸ್. ಟೋಟಲ್ ಇಸ್ 16 lakhs. ಔಟ್ಸೈಡರ್ಸ್ ಲಯಬಿಲಿಟಿ ಇಸ್ ಕ್ರೆಡಿಟರ್ಸ್ ಆ್ಯಂಡ್ ಡಿಬೆಂಚರ್ಸ್, 3,20,000 and 3 lakh. ಸೊ ಪರ್ಚೇಸ್ ಕನ್ಸಿಡರೇಷನ್ ವಿಲ್ ಬಿ 9,80,000. ಸೊ ಲಯಬಿಲಿಟೀಸ್ ಬಗ್ಗೆ ಏನೂ ಮೆನ್ಷನ್ ಆಗ್ತಾ ಇಲ್ಲ ಇಲ್ಲಿ, ಅಂದರೆ ತೊಗೊಂಡು ಹೋಗ್ತಾ ಇಲ್ವಾ ಅಂತ. ಸೊ ಅಜಯ್ ಲಿಮಿಟೆಡ್ ಟೇಕ್ಸ್ ಓವರ್ ದ ಬಿಸ್ನೆಸ್ ಆಫ್ ಅಮರ್ ಲಿಮಿಟೆಡ್ ಅಂತ ಹೇಳಿದ್ರೆ ದೇ ವಿಲ್ ಬಿ ಟೇಕಿಂಗ್ ಓವರ್ ಲಯಬಿಲಿಟೀಸ್ ಅಂತಲೂ ಅಲ್ಲೇ ಅರ್ಥ ಆಗುತ್ತೆ. ಹಾಗಾಗಿ ಲಯಬಿಲಿಟೀಸ್ ಔಟ್ಸೈಡರ್ಸ್ ಲಯಬಿಲಿಟಿ ಎರಡೂ ಅವರೇ ತೊಗೊಂಡು ಹೋಗ್ತಾ ಇದ್ದಾರೆ. 3 lakh and 3,20,000 rupees. ಅದನ್ನು ನೀವು ಇಲ್ಲಿ ಬರ್ಕೊಂಡಿದ್ದೀರಾ. ಸೊ ಅಸೆಟ್ಸ್ ಮೈನಸ್ ಲಯಬಿಲಿಟಿ ವಿಲ್ ಗಿವ್ ಯು ಪರ್ಚೇಸ್ ಕನ್ಸಿಡರೇಷನ್. ಸೊ ನಾವು ಪರ್ಚೇಸ್ ಕನ್ಸಿಡರೇಷನ್ ಆಫ್ 9,80,000 ಹೇಗೆ ಅವ್ರು ತೀರಿಸ್ತಾರೆ ನಮಗೆ? ಹೌ ಡು ದೇ ಡಿಸ್ಚಾರ್ಜ್ ದಿಸ್ 9,80,000? ಹೇಗೆ ಕೊಡ್ತಾರೆ? 90,000 ಈಕ್ವಿಟಿ ಶೇರ್ಸ್ ಆಫ್ 10 each. 90,000 ಶೇರ್ಸ್ ಆಫ್ 10 each, 9 lakh rupees ಶೇರ್ಸಲ್ಲಿ ಕೊಡ್ತಾರೆ, ರಿಮೈನಿಂಗ್ ಕ್ಯಾಶಲ್ಲಿ ಕೊಡ್ತಾರೆ. ಸೊ 90,000 into 10, 9 lakhs, which will be paid in shares and remaining will be paid in cash. Okay, so this is mode of discharge. ಇದಾದಮೇಲೆ what have they asked you to do? They have asked you to pass necessary journal entries in books of Amar Limited. So Amar Limited books ಅಂದರೆ ಟ್ರಾನ್ಸ್ಫರರ್ ಕಂಪನಿ ಬುಕ್ಸ್ನಲ್ಲಿ journal entries ಪಾಸ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಲೆಟ್ಸ್ ಲುಕ್ ಇನ್ ಟು ದ ಲಿಸ್ಟ್ ಆಫ್ journal entries that will come. ಇದು ನನಗೆ ಸೆಷನ್ ನಂಬರ್ 14ನಲ್ಲಿ ಜರ್ನಲ್ ಎಂಟ್ರೀಸ್ ಪ್ರೊಫಾರ್ಮಾ ಕೊಟ್ಟಿದ್ದೀನಿ. ಅದನ್ನು ನೋಡ್ಕೊಂಡು ನೀವು ಈ ಜರ್ನಲ್ ಎಂಟ್ರೀಸ್ ಬರೆದ್ರೆ ತುಂಬ ಸುಲಭವಾಗಿ ಅರ್ಥ ಆಗುತ್ತೆ. ಸೊ ಯು ಕ್ಯಾನ್ ಕೀಪ್ ದಟ್ ಪ್ರೊಫಾರ್ಮಾ ಜರ್ನಲ್ ಎಂಟ್ರೀಸ್ ಇನ್ ಫ್ರಂಟ್ ಆಫ್ ಯು ರೆಡಿ ಬಿಫೋರ್ ಲಿಸ್ನಿಂಗ್ ಟು ದಿಸ್ ಪರ್ಟಿಕ್ಯುಲರ್ ಎಕ್ಸ್ಪ್ಲನೇಷನ್. ಯು ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್ ಇಟ್. ಸೊ ನೀವು ಆ ಪ್ರೊಫಾರ್ಮಾ ಜರ್ನಲ್ ಎಂಟ್ರೀಸನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡಿದ್ರೆ ನಿಮಗೆ ಈ ಜರ್ನಲ್ ಎಂಟ್ರೀಸ್ ತುಂಬ ಸುಲಭವಾಗಿ ಅರ್ಥ ಆಗ್ತಾ ಹೋಗುತ್ತೆ. ಇನ್ ಬುಕ್ಸ್ ಆಫ್ ಅಮರ್ ಲಿಮಿಟೆಡ್ ನೋಡಿ, ಫಸ್ಟ್ ಇಸ್ ರಿಯಲೈಸೇಷನ್ ಅಕೌಂಟ್ ಡೇಟಾ ಟು ವೇರಿಯಸ್ ಅಸೆಟ್ಸ್. ಓಕೆ, realization account data to various assets. Have a look.
ಬ್ಯಾಲೆನ್ಸ್ ಶೀಟ್ನಲ್ಲಿರುವಂತಹ ಅಸೆಟ್ಸ್ ಎಲ್ಲವೂ ಬರೆದಿದ್ದೀವಿ. ಗುಡ್ ವಿಲ್, ಪ್ಲ್ಯಾಂಟ್, ಫರ್ನಿಚರ್, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ಸ್, ಸ್ಟಾಕ್, ಡೆಟರ್ಸ್. ಕ್ಯಾಶ್ ತೊಗೊಂಡು ಹೋಗ್ತಾ ಇಲ್ಲ. ಸೊ ಕ್ಯಾಶನ್ನು ಟ್ರಾನ್ಸ್ಫರ್ ಮಾಡೋದು ಯಾವಾಗ ತೊಗೊಂಡು ಹೋದರೆ ಮಾತ್ರ. ಸೊ ಹಾಗಾಗಿ ಕ್ಯಾಶನ್ನು ಟ್ರಾನ್ಸ್ಫರ್ ಮಾಡೋಂಗಿಲ್ಲ ಆ ಸ್ಟೆಪ್ಪಲ್ಲಿ. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ಸು ಅದು ಫಿಕ್ಟಿಷಿಯಸ್ ಅಸೆಟ್ ಆದ್ದರಿಂದ ಇಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಹೋಗುತ್ತೆ. ಸೊ ಈ 2 ಅಸೆಟ್ ಬಿಟ್ಟು ಉಳಿದಿದ್ದೆಲ್ಲ ಅಸೆಟ್ಸನ್ನು ನಾವು ರಿಯಲೈಸೇಷನ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ದಟ್ ಇಸ್ ದ ಫಸ್ಟ್ ಸ್ಟೆಪ್. ಓಕೆ, ವ್ಯಾಲ್ಯೂ ಎಷ್ಟು? ಬ್ಯಾಲೆನ್ಸ್ ಶೀಟ್ ವ್ಯಾಲ್ಯೂನಲ್ಲೇ ಟ್ರಾನ್ಸ್ಫರ್ ಮಾಡಬೇಕು. ಗುಡ್ ವಿಲ್ಗೆ ಅವರು 2 lakhs ಕೊಡ್ತಿದ್ರು ಅಜಯ್ ಲಿಮಿಟೆಡ್ ಅವರು, ನೀವು ಅದನ್ನು ಬ್ಯಾಲೆನ್ಸ್ ಶೀಟ್ ವ್ಯಾಲ್ಯೂನಲ್ಲೇ ಟ್ರಾನ್ಸ್ಫರ್ ಮಾಡ್ತೀರಾ, ವಿಚ್ ಇಸ್ 1 lakh rupees. ಸೊ ಹಿಯರ್ ಯು ಕ್ಯಾನ್ ಸಿ ಆಲ್ ದ ಬ್ಯಾಲೆನ್ಸ್ ಶೀಟ್ ವ್ಯಾಲ್ಯೂಸ್ ಆರ್ ರಿಟರ್ನ್ ಹಿಯರ್. ಈ ಸ್ಟೆಪ್ಪಲ್ಲಿ ನೋಡಿ ಎಲ್ಲ ಬ್ಯಾಲೆನ್ಸ್ ಶೀಟ್ ವ್ಯಾಲ್ಯೂಸೇ ಬರ್ಕೊಂಡಿದ್ದೀವಿ ಇಲ್ಲಿ. ಸೊ ಟೋಟಲ್ ಇಸ್ 15 lakhs. ಸೊ ರಿಯಲೈಸೇಷನ್ ಅಕೌಂಟ್ ಎಟ್ 15 lakhs ಹೆಂಗೆ ಬಂತು? ಟೋಟಲ್ ಆಫ್ ಆಲ್ ದೀಸ್ ಥಿಂಗ್ಸ್. ಸೊ ಬೀಯಿಂಗ್ ಟ್ರಾನ್ಸ್ಫರ್ ಆಫ್ ಆಲ್ ದ ರಿಯಲೈಸಬಲ್ ಅಸೆಟ್ಸ್ at book values. Second step is transfer of outsiders liability which are taken over. ತೊಗೊಂಡು ಹೋಗಿರೋಂತಹ ಔಟ್ಸೈಡರ್ಸ್ ಲಯಬಿಲಿಟಿನ ಮಾತ್ರ ನೀವು ರಿಯಲೈಸೇಷನ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡೋಕ್ಕೆ. ಸೊ ಲಯಬಿಲಿಟೀಸ್ ಟ್ರಾನ್ಸ್ಫರ್ ಮಾಡುವಾಗ ಲಯಬಿಲಿಟಿನೆಲ್ಲ ಡೆಬಿಟ್ ಮಾಡ್ತೀರಾ. ಕ್ರೆಡಿಟರ್ಸ್ ಆ್ಯಂಡ್ 6% ಡಿಬೆಂಚರ್ಸ್ ಎರಡೇ ಔಟ್ಸೈಡರ್ಸ್ ಲಯಬಿಲಿಟಿ ಇರೋದು, ಎರಡನ್ನೂ ತೊಗೊಂಡು ಹೋಗ್ತಾ ಇದ್ದಾರೆ ಅಜಯ್ ಲಿಮಿಟೆಡ್ ಅವರು. ಅದಕ್ಕೆ ನೀವು ಇದನ್ನು ಇಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತೀರಾ ಟು ರಿಯಲೈಸೇಷನ್. ಓಕೆ, 3,20,000 and 3 lakh are the balance sheet values and you transfer it to realization account. Third step is ಅಜಯ್ ಲಿಮಿಟೆಡ್ ಅಕೌಂಟ್ ಎಟರ್ ಟು ರಿಯಲೈಸೇಷನ್. ಇದು ಬೀಯಿಂಗ್ ಪರ್ಚೇಸ್ ಕನ್ಸಿಡ್ರೇಷನ್ ಡ್ಯೂ. ನಿಮ್ಮ ಪ್ರೊಫಾರ್ಮಾ ಜರ್ನಲ್ ಎಂಟ್ರೀಸ್ ನೀವು ನೋಡಿದ್ರೆ ಥರ್ಡ್ ಎಂಟ್ರಿ ಬರೋದು ಯಾವುದಾದ್ರೂ ಅಸೆಟ್ ನಾಟ್ ಟೇಕನ್ ಓವರ್ ಇದ್ದರೆ, ರಿಯಲೈಸ್ಡ್ ಆಗಿದ್ದರೆ ಮಾತ್ರ. ಸೊ ಅಸೆಟ್ ನಾಟ್ ಟೇಕನ್ ಓವರ್ ಯಾವುದಾದ್ರೂ ಇದ್ದರೆ, ಕ್ಯಾಶ್ ಬಿಟ್ಟು ಬೇರೆ ಯಾವುದಾದ್ರೂ ಅಸೆಟ್ ನಾಟ್ ಟೇಕನ್ ಓವರ್ ಇದ್ದರೆ. ಬಟ್ ಈ ಪ್ರಾಬ್ಲಮಲ್ಲಿ ಅಸೆಟ್ ನಾಟ್ ಟೇಕನ್ ಓವರ್ ಯಾವುದೂ ಇಲ್ಲ. ಸೊ ನಿಮಗೆ ಥರ್ಡ್ ಎಂಟ್ರಿ ಬರೋಲ್ಲ. ಫೋರ್ತ್ ಎಂಟ್ರಿ ಮತ್ತು ನಿಮಗೆ ಫಿಫ್ತ್ ಆ್ಯಂಡ್ ಸಿಕ್ಸ್ತ್ ಎಂಟ್ರಿ ಬರೋದು ನಿಮಗೆ ಲಯಬಿಲಿಟಿ ನಾಟ್ ಟೇಕನ್ ಓವರ್ ಇದ್ದರೆ ಮಾತ್ರ. ಸೊ ಅದು ಈ ಪ್ರಾಬ್ಲಮ್ನಲ್ಲಿ ಯಾವುದೂ ಇಲ್ಲ, ಎಲ್ಲ ಲಯಬಿಲಿಟೀಸ್ನೂ ತೊಗೊಂಡು ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ಆ ಪರ್ಟಿಕ್ಯುಲರ್ ಜರ್ನಲ್ ಎಂಟ್ರೀಸು ಬರೋಲ್ಲ. ಡೈರೆಕ್ಟ್ಲಿ ಯು ವಿಲ್ ಗೋ ಹೆಡ್ ವಿತ್ ದ ಪರ್ಚೇಸ್ ಕನ್ಸಿಡರೇಷನ್ ಡ್ಯೂ ಎಂಟ್ರಿ. ಓಕೆ, ಸೊ ಪರ್ಚೇಸ್ ಕನ್ಸಿಡರೇಷನ್ ಡ್ಯೂ ಎಂಟ್ರಿನಲ್ಲಿ ಅಜಯ್ ಲಿಮಿಟೆಡ್ ಅಕೌಂಟ್ ಎಟರ್ ಟು ರಿಯಲೈಸೇಷನ್, ಪರ್ಚೇಸಿಂಗ್ ಕಂಪನಿ ಅಕೌಂಟ್ ಎಟರ್ ಟು ರಿಯಲೈಸೇಷನ್ ಬರೀತೀರಾ, ಪರ್ಚೇಸ್ ಕನ್ಸಿಡರೇಷನ್ ಅಮೌಂಟ್. ಇದಾದಮೇಲೆ ಪರ್ಚೇಸಿಂಗ್ ಕಂಪನಿಯಿಂದ ಏನು ಹಣ ಬಂತು, ನಮಗೆ ಮೋಡ್ ಆಫ್ ಡಿಸ್ಚಾರ್ಜಲ್ಲಿ ಏನು ದುಡ್ಡು ಬಂದಿದೆ, ಇಲ್ಲಿ ನಮಗೆ ಅಜಯ್ ಲಿಮಿಟೆಡಿಂದ ದುಡ್ಡು ಬರಬೇಕು ಅಂತ ಬರೀತಾ ಇದ್ದಾರೆ ಡೆಬಿಟ್ ಮಾಡಿಕೊಂಡು. ದುಡ್ಡು ಆ್ಯಕ್ಚುಲಿ ಬಂದಾಗ ನೀವು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಇಟ್ 80,000, ಈಕ್ವಿಟಿ ಶೇರ್ಸ್ ಇನ್ ಅಜಯ್ ಲಿಮಿಟೆಡ್ ಅಕೌಂಟ್ 9 lakhs ಟು ಅಜಯ್ ಲಿಮಿಟೆಡ್. ಅಂದರೆ ದಿಸ್ ಇಸ್ ಯೋರ್ ಪರ್ಚೇಸ್ ಕನ್ಸಿಡ್ರೇಷನ್ ರಿಸೀವ್ಡ್. ಪರ್ಚೇಸ್ ಕನ್ಸಿಡ್ರೇಷನ್ ರಿಸೀವ್ ಮಾಡಿಕೊಂಡಾಗ ಇದು ಎಲ್ಲಿ ಬರುತ್ತೆ? ನಿಮಗೆ ಮೋಡ್ ಆಫ್ ಡಿಸ್ಚಾರ್ಜಲ್ಲಿ ಬರುತ್ತೆ. ನೋಡಿ, ಅವ್ರು 9,80,000 ನಮಗೆ ಹೆಂಗೆ ತೀರಿಸ್ತಿದ್ದಾರೆ ಅಜಯ್ ಲಿಮಿಟೆಡ್ ಅವರು? 80,000 ಕ್ಯಾಶಲ್ಲಿ ಕೊಡ್ತಾರೆ, 9 lakhs ಶೇರ್ಸಲ್ಲಿ ಕೊಡ್ತಾರೆ. ಓಕೆ, ಸೊ ಕ್ಯಾಶ್ ಅಕೌಂಟ್ ಡೆಟರ್ 80,000 ಆ್ಯಂಡ್ ಈಕ್ವಿಟಿ ಶೇರ್ಸ್ ಅಕೌಂಟ್ ಡೆಟರ್ 9 lakhs. ಸೊ ಟೋಟಲಿ 9,80,000 ಇಸ್ ಟು ಅಜಯ್ ಲಿಮಿಟೆಡ್ ಅಕೌಂಟ್ ಬೀಯಿಂಗ್ ಪರ್ಚೇಸ್ ಕನ್ಸಿಡ್ರೇಷನ್ ರಿಸೀವ್ಡ್. ಸೊ ಪರ್ಚೇಸ್ ಕನ್ಸಿಡ್ರೇಷನ್ ಡ್ಯೂ ಆಯಿತು, ಪರ್ಚೇಸ್ ಕನ್ಸಿಡ್ರೇಷನ್ ರಿಸೀವ್ಡ್ ಆಯಿತು. ಇದಾದಮೇಲೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಆಗಲಿ, ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಆಗಲಿ ಈ ಪ್ರಾಬ್ಲಮ್ನಲ್ಲಿ ಇಲ್ಲ. ಸೊ ಅದಕ್ಕೆ ಸಂಬಂಧಪಟ್ಟ ಜರ್ನಲ್ ಎಂಟ್ರೀಸು ಬರೋಲ್ಲ. ಯು ಕ್ಯಾನ್ ಸಿ ದ ಕ್ವೆಶ್ಚನ್. ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಇಲ್ಲ ನಮಗೆ ಪ್ರಾಬ್ಲಮ್ನಲ್ಲಿ. ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಬಗ್ಗೆನೂ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಹಾಗಾಗಿ ಆ ಪರ್ಟಿಕ್ಯುಲರ್ ಜರ್ನಲ್ ಎಂಟ್ರೀಸ್ ನಿಮ್ಮ ಪ್ರೊಫಾರ್ಮನಲ್ಲಿ ಅದಕ್ಕೆಲ್ಲ ಜರ್ನಲ್ ಎಂಟ್ರೀಸ್ ಇದೆ. ಬಟ್ ಆ ಯಾವ ಜರ್ನಲ್ ಎಂಟ್ರೀಸು ಈ ಪ್ರಾಬ್ಲಮ್ನಲ್ಲಿ ಬರೋಲ್ಲ, ಬಿಕಾಸ್ ಯು ಡೋಂಟ್ ಹ್ಯಾವ್ ಪ್ರಿಫರೆನ್ಸ್ ಶೇರ್ಸ್ ಆ್ಯಂಡ್ ಯು ಡೋಂಟ್ ಹ್ಯಾವ್ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್. ದಟ್ಸ್ ವೈ ಯು ಕ್ಯಾನ್ ಡೈರೆಕ್ಟ್ಲಿ ಗೋ ಅಹೆಡ್ ವಿತ್ ರಿಯಲೈಸೇಷನ್ ಅಕೌಂಟ್ನ ಕ್ಲೋಸ್ ಮಾಡೋದು. ರಿಯಲೈಸೇಷನ್ ಅಕೌಂಟ್ನಲ್ಲಿರುವಂತಹ ಬ್ಯಾಲೆನ್ಸಿಂಗ್ ಫಿಗರ್ನ ನೀವು ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಟ್ರಾನ್ಸ್ಫರ್ ಮಾಡ್ತೀರಾ. ಲೆಟ್ಸ್ ಹ್ಯಾವ್ ಅ ಲುಕ್ ಅಟ್ ದ ರಿಯಲೈಸೇಷನ್ ಅಕೌಂಟ್. ಇಲ್ಲಿ ರಿಯಲೈಸೇಷನ್ ಅಕೌಂಟ್ನು ನಿಮಗೆ ಮಾಡೋಕ್ಕೆ ಹೇಳಿಲ್ಲ. ದೇ ಹ್ಯಾವ್ ನಾಟ್ ಆಸ್ಕ್ಡ್ ಯು ಟು ಪ್ರಿಪೇರ್ ರಿಯಲೈಸೇಷನ್ ಅಕೌಂಟ್, ಬಟ್ ಐ ಆಮ್ ಪ್ರಿಪೇರಿಂಗ್ ಇಟ್ ಇನ್ ಆರ್ಡರ್ ಟು ಕ್ಯಾಲ್ಕುಲೇಟ್ ದ ಬ್ಯಾಲೆನ್ಸಿಂಗ್ ಫಿಗರ್. ಬ್ಯಾಲೆನ್ಸಿಂಗ್ ಫಿಗರ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡೋಕ್ಕೋಸ್ಕರ ಪ್ರಿಪೇರ್ ಮಾಡ್ತಿದ್ದೀವಿ. ಫಸ್ಟ್ ಸ್ಟೆಪ್ ಇಸ್ ಟ್ರಾನ್ಸ್ಫರ್ ಆಫ್ ಆಲ್ ದಿ ಬ್ಯಾಲೆನ್ಸ್ ಶೀಟ್ ಅಸೆಟ್ಸ್ ಅಟ್ ಬುಕ್ ವ್ಯಾಲ್ಯೂಸ್. ಸೆಕೆಂಡ್ ಸ್ಟೆಪ್ ಇಸ್ ಟ್ರಾನ್ಸ್ಫರ್ ಆಫ್ ಔಟ್ಸೈಡರ್ಸ್ ಲಯಬಿಲಿಟಿ ವಿಚ್ ಆರ್ ಟೇಕನ್ ಓವರ್ ಬೈ ದ ಪರ್ಚೇಸಿಂಗ್ ಕಂಪನಿ. ಥರ್ಡ್ ಇಸ್ ಅಸೆಟ್ ನಾಟ್ ಟೇಕನ್ ಓವರ್, ಲಯಬಿಲಿಟಿ ನಾಟ್ ಟೇಕನ್ ಓವರ್ ಇದ್ದರೆ ರಿಯಲೈಸೇಷನ್ ಅಕೌಂಟ್ಗೆ ಎಫೆಕ್ಟ್ ಆಗುತ್ತೆ. ಬಟ್ ಈ ಪ್ರಾಬ್ಲಮ್ನಲ್ಲಿ ಅದು ಯಾವುದೂ ಇಲ್ಲ, ಹಾಗಾಗಿ ಇಗ್ನೋರ್ ಮಾಡಿ. ಬೈ ಪರ್ಚೇಸಿಂಗ್ ಕಂಪನಿ ಬರೀತೀರಾ. ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಏನಾದರೂ ಇದ್ದರೆ ಟು ಕ್ಯಾಶ್ ಆರ್ ಬ್ಯಾಂಕ್ ಬರೀತೀರಾ. ಈ ಪ್ರಾಬ್ಲಮಲ್ಲಿ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ಸು ಇಲ್ಲ, ಸೊ ಹಾಗಾಗಿ ಅದನ್ನು ಇಗ್ನೋರ್ ಮಾಡಿ. ಬೈ ಪರ್ಚೇಸಿಂಗ್ ಕಂಪನಿ ಪರ್ಚೇಸ್ ಕನ್ಸಿಡರೇಷನ್ ಅಮೌಂಟ್ ಬರೆದು ಬ್ಯಾಲೆನ್ಸಿಂಗ್ ಫಿಗರ್ ಮಾಡಿದ್ರೆ ನಿಮಗೆ ಪ್ರಾಫಿಟ್ ಆರ್ ಲಾಸ್ ಬರುತ್ತೆ. ಇಲ್ಲಿ 1 lakh rupees ಪ್ರಾಫಿಟ್ ಬರ್ತದೆ, ವಿಚ್ ಯು ವಿಲ್ ಟ್ರಾನ್ಸ್ಫರ್ ಇಟ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್. ಏನೇ ಪ್ರಾಫಿಟ್ ಅಥವಾ ಲಾಸ್ ಇದ್ರೂ ಓನರ್ಸ್ ತಲೆ ಮೇಲೆ ಹೋಗುತ್ತೆ, ಹಾಗಾಗಿ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ತೀರಾ. ಸೊ 1 lakh rupees. ವಾಟ್ ವಿಲ್ ಬಿ ಯೋರ್ ಜರ್ನಲ್ ಎಂಟ್ರಿ? ರಿಯಲೈಸೇಷನ್ ಅಕೌಂಟ್ ಡೆಟರ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್. ಹಿಯರ್ ಯು ಕ್ಯಾನ್ ಸಿ ರಿಯಲೈಸೇಷನ್ ಅಕೌಂಟ್ ಡೆಟರ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ 1 lakh. ಇದು ಆದ ನಂತರ ನೀವು ಸಿಕ್ಸ್ತ್ ಎಂಟ್ರಿಗೆ ಹೋಗ್ತೀರಾ. ಸಿಕ್ಸ್ತ್ ಎಂಟ್ರಿ ಏನು? ಶೇರ್ ಹೋಲ್ಡರ್ಸ್ಗೆ ಅವರಿಗೆ ಕೊಡಬೇಕಾಗಿರೋಂಥದ್ದನ್ನೆಲ್ಲ ಕೊಡುವಂಥದ್ದು. ಅಂದರೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಏನೆಲ್ಲ ಕೊಡಬೇಕು? ನಿಮ್ಮ ಲಯಬಿಲಿಟಿ ಸೈಡ್ನಲ್ಲಿರುವಂತಹ ಶೇರ್ ಕ್ಯಾಪಿಟಲ್, ಜನರಲ್ ರಿಸರ್ವ್, P&L ಅಕೌಂಟ್. ಲಯಬಿಲಿಟಿ ಸೈಡ್ನಲ್ಲಿ ಬರುವಂತಹ ಇನ್ಸೈಡರ್ಸ್ ಲಯಬಿಲಿಟಿನೆಲ್ಲ ಶೇರ್ ಹೋಲ್ಡರ್ಸ್ಗೆ ಟ್ರಾನ್ಸ್ಫರ್ ಮಾಡ್ತೀರಾ. ಓಕೆ, ದಿಸ್ ಇಸ್ ಗಿವನ್ ಇನ್ ದ ಬ್ಯಾಲೆನ್ಸ್ ಶೀಟ್ ವ್ಯಾಲ್ಯೂಸ್. ಇದನ್ನು ಶೇರ್ ಹೋಲ್ಡರ್ಸ್ಗೆ ಟ್ರಾನ್ಸ್ಫರ್ ಮಾಡ್ತಿದ್ದೀರಾ. ಆ್ಯಂಡ್
ಅಸೆಟ್ ಸೈಡ್ನಲ್ಲಿ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಇದೆ. ಸೊ ಆ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ಸನ್ನು ನೀವು ಅಗೇನ್ ಇಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಟ್ರಾನ್ಸ್ಫರ್ ಮಾಡ್ತೀರಾ. ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟೆಡ್ ಟು ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್. ಸೊ ಲಯಬಿಲಿಟೀಸ್ ಅಕೌಂಟೆಡ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಂದರೆ ಇಕ್ವಿಟಿ ಶೇರ್ ಕ್ಯಾಪಿಟಲ್, ಜನರಲ್ ರಿಸರ್ವ್, P&L ಅಕೌಂಟ್ ಎಲ್ಲದನ್ನು ಇಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಟ್ರಾನ್ಸ್ಫರ್ ಮಾಡ್ತೀರಾ. ಅಸೆಟ್ಸ್ ಯಾವುದಾದ್ರೂ ಇದ್ದರೆ ಅದನ್ನು ನೀವು ಅಂದರೆ ಫಿಕ್ಟಿಷಿಯಸ್ ಅಸೆಟ್ಸ್ ಅದನ್ನು ನೀವು ಇಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಟ್ರಾನ್ಸ್ಫರ್ ಮಾಡ್ತೀರಾ 20,000. ಇದಾದಮೇಲೆ ಇಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಪೇಮೆಂಟ್ ಮಾಡಿ ಕಳಿಸ್ಬೇಕು. ಸೊ ಹೇಗೆ ಏನೆಲ್ಲ ಪೇಮೆಂಟ್ ಮಾಡ್ತಿದ್ದೀರಾ? ಯು ಆರ್ ಗೋನ್ ಇಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಎಷ್ಟು ಹಣ ಕೊಡಬೇಕು? ಹ್ಯಾವ್ ಅ ಲುಕ್. 10 lakh rupees ಅವ್ರಿಗೆ ಕ್ಯಾಪಿಟಲ್, ರಿಸರ್ವ್ಸ್ ಮತ್ತು P&L ಅಕೌಂಟ್ ಸೇರಿಸಿ 10 lakhs. ಓಕೆ, ಆದರೆ 1 lakh rupees ಮತ್ತು ಅವ್ರದ್ದು ಪ್ರಾಫಿಟ್ಸ್ ಇದೆ. ಇಕ್ವಿಟಿ ಶೇರ್ ಹೋಲ್ಡರ್ಸ್ಗೆ 1 lakh ರಿಯಲೈಸೇಷನ್ ಪ್ರಾಫಿಟ್ಸ್ ಬಂದಿದೆ. ಸೊ ಇದೆರಡು ಅವರಿಗೆ ಕೊಡಬೇಕಾಗಿರೋಂಥ ಹಣ. 2 ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಂತ ಬಂದಿದೆಯಲ್ಲ, ಇದೆರಡನ್ನೂ ಆ್ಯಡ್ ಮಾಡ್ಕೋತಾ ಇದ್ದೀರಾ. ಓಕೆ, ಎಂಟ್ರಿ ನಂಬರ್ 5 ಆ್ಯಂಡ್ ಎಂಟ್ರಿ ನಂಬರ್ 6ನಲ್ಲಿ 2 ಇಕ್ವಿಟಿ ಶೇರ್ ಹೋಲ್ಡರ್ಸ್ ಇದೆ. ಇದೆರಡು ಅಮೌಂಟು ಆ್ಯಡ್ ಮಾಡ್ಕೊಳ್ಳಿ. ಅಂದರೆ 10 lakh rupees ಅವರ ಕ್ಯಾಪಿಟಲ್, ರಿಸರ್ವ್ಸ್ ಮತ್ತು P&L ಅಕೌಂಟ್, 1 lakh rupees ರಿಯಲೈಸೇಷನ್ ಪ್ರಾಫಿಟ್. ಸೊ ಟೋಟಲಿ 11 lakhsಲ್ಲಿ 20,000 ರೂಪಾಯಿ ಮಾತ್ರ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್. ಅದನ್ನ ಸಬ್ಟ್ರ್ಯಾಕ್ಟ್ ಮಾಡಿ 10,80,000 ಅವ್ರಿಗೆ ಕೊಡಬೇಕು. ಸೊ 10,80,000 ಹೇಗೆ ಪೇ ಮಾಡ್ತೀರಾ ನೀವು? ಯು ವಿಲ್ ಗಿವ್ ದ ಶೇರ್ಸ್ ವಿಚ್ ಯು ಹ್ಯಾವ್ ರಿಸೀವ್ಡ್ ಫ್ರಮ್ ಅಜಯ್ ಲಿಮಿಟೆಡ್. ಅಜಯ್ ಲಿಮಿಟೆಡ್ನಿಂದ ಬಂದಂತಹ ಶೇರ್ಸನ್ನು ಕೊಡ್ತೀರಾ ಆ್ಯಂಡ್ 1,80,000 ಕ್ಯಾಶನ್ನು ಕೊಡ್ತೀರಾ. ಔಟ್ ಆಫ್ 10,80,000, 9 lakhs you will give shares and 1,80,000 you will give cash. ಓಕೆ, ಸೊ ಹ್ಯಾವ್ ಎ ಲುಕ್. ಅವ್ರಿಗೆ ಶೇರ್ಸ್ ಎಷ್ಟು ಬಂದಿದೆ? ನಮಗೆ ಮೋಡ್ ಆಫ್ ಡಿಸ್ಚಾರ್ಜಲ್ಲಿ ಶೇರ್ಸ್ 9 lakhs ಬಂದಿದೆ. ಸೊ ರಿಮೈನಿಂಗ್ನ ನಾವು ಕ್ಯಾಶಲ್ಲಿ ಕೊಡ್ತೀವಿ. ಕ್ಯಾಶ್ 1,80,000 ನಮ್ಮ ಹತ್ರ ಹೇಗೆ ಬಂತು? ಪರ್ಚೇಸಿಂಗ್ ಕಂಪ್ನಿಯವರು ಅಜಯ್ ಲಿಮಿಟೆಡ್ ಅವರು 80,000 ಕೊಟ್ಟಿದ್ದರು, ಪ್ಲಸ್ ನಮ್ಮ ಹತ್ರ ಆಲ್ರೆಡಿ ಬ್ಯಾಲೆನ್ಸ್ ಶೀಟ್ನಲ್ಲಿ 1 lakh ಇತ್ತು. ಸೊ 1 lakh ಪ್ಲಸ್ 80,000 ನಮ್ಮ ಹತ್ರ ಏನು ಕ್ಯಾಶ್ ಬ್ಯಾಲೆನ್ಸ್ ಇತ್ತು ಇದೆಲ್ಲ ಸೇರಿಸ್ಬಿಟ್ಟು ನಾವು ಇಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಲಾಸ್ಟಲ್ಲಿ ಕೊಟ್ಬಿಡ್ತೀವಿ. Okay, so out of 10,80,000, 9 lakhs we are giving in shares of Ajay Limited and 1,80,000 we are giving cash. Okay, so here we have come to the end of this particular session wherein I have explained all the journal entries that are supposed to be written in the books of selling company. Now, have they asked you anything else? Let's look at the question. Past necessary journal entries in books of Amar Limited. ಅದನ್ನು ನಾವು ಮಾಡಿದ್ದೀವಿ. So we have come to the end of this problem. If you have any doubts, always feel free to contact me. Thank you so much.